ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿಘ್ನೇಶ್ವರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ರಾಘವೇಂದ್ರ ಭಟ್. ಪ್ರಿಯ ವೀಕ್ಷಕರೇ, ಇವತ್ತಿನ ದಿವಸ ಬರುತ್ತಿರುವ ಕ್ರಿಸ್ತ ಶಕದ 2024ನೇ ಇಸ್ವಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ವರ್ಷದಲ್ಲಿ ಮೇಷಾದಿ ರಾಶಿಗಳ ಫಲಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ, 7ನೇ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವರ್ಷ ಉತ್ತಮ ಫಲ ಇದೆ. ಗುರುಬಲ ಇರುವುದರಿಂದ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ವಿದ್ಯಾರ್ಥಿಗಳಿಗೆ ಉತ್ತಮ ಸ್ಥಾನಮಾನ ದೊರಕುತ್ತದೆ. ಸ್ತ್ರೀಯರಿಗೆ ವಿವಾಹ ಭಾಗ್ಯಾದಿಗಳು ದೊರಕುತ್ತದೆ. ಆದರೂ ತುಲಾರಾಶಿಯವರು ಜೂಜಾಡುವ ಅಭ್ಯಾಸ ಇದ್ದವರು ಜೂಜಾಡಲು ಹೋಗಬೇಡಿ. ಬೇರೆ ಗ್ರಹಗತಿಗಳ ಅನಾನುಕೂಲತೆಯಿಂದ ಜೂಜಿನಲ್ಲಿ ನಷ್ಟವನ್ನು ಅನುಭವಿಸುತ್ತೀರಾ. ಅಷ್ಟು ಮಾತ್ರ ಅಲ್ಲದೆ ಜೂಜಾಡುವುದು ಕೂಡ ಕೆಟ್ಟ ಚಾಳಿ. ಆದ್ದರಿಂದ ಜೂಜಾಡುವುದನ್ನು ಇವತ್ತೇ ಬಿಟ್ಟು, ತುಲಾಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಆದ್ದರಿಂದ ದೇವಿಯ ದರ್ಶನಾದಿಗಳನ್ನು, ದೇವಿಯ ಮಂತ್ರ ಪಠಣಗಳಿಂದ ಇನ್ನಷ್ಟು ಕೂಡ ಉತ್ತಮ ಫಲವನ್ನು ಹೊಂದಬಹುದಾಗಿದೆ. ತುಲಾರಾಶಿಯವರಿಗೆ ಮೇಯ ನಂತರ ಗುರುವು ಮುಂದಿನ ರಾಶಿಗೆ ಹೋಗುವುದರಿಂದ ಗುರುಬಲ ಇರುವುದಿಲ್ಲ. ಹಾಗಾಗಿ ಉದ್ಯೋಗ ವ್ಯವಹಾರ ಕ್ಷೇತ್ರಗಳನ್ನು ಮಾಡುವಾಗ ಒಂದಲ್ಲ ಎರಡು ಸಲ ಆಲೋಚನೆಯನ್ನು ಮಾಡಿ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಮುಂದುವರಿಬೇಕಾಗಿ ಹೇಳ್ತೇವೆ. ಇಷ್ಟುವರೆಗೆ ಹೇಳಿರ್ತಕ್ಕಂತಹ ದ್ವಾದಶ ರಾಶಿಗಳ ಫಲಗಳು ಸಂಕ್ಷಿಪ್ತವಾಗಿ ಮೇಲ್ನೋಟದ ಫಲಗಳಾಗಿರುತ್ತದೆ. ಇನ್ನಷ್ಟು ಫಲಗಳ ವಿವೇಚನೆಯನ್ನು ಅವರವರ ಜಾತಕಗಳ ಅನುಸಾರವಾಗಿ, ದಶಾಭುಕ್ತಿಗಳ ಅನುಸಾರವಾಗಿ, ಗ್ರಹಗತಿಗಳ ಅನುಸಾರವಾಗಿ ತಿಳ್ಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಹೇಳಿರ್ತಕ್ಕಂತಹ ಫಲಗಳು ಮೇಲ್ನೋಟದಲ್ಲಿ ಇರುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.